ವೆಲ್ಕಮ್ ಬ್ಯಾಕ್. ಮನೆಯ ಮುಂದೆ ವಾಮಾಚಾರದ ಕುರುಹು ಪತ್ತೆಯಾಗಿದೆ. ವಿರಾಜಪೇಟೆ ಪಟ್ಟಣದ 5ನೇ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಮುಂದೆ ರಂಗೋಲಿ, ಗೊಂಬೆ, ಅರಿಶಿಣ, ಕುಂಕುಮ ಮತ್ತು ನಿಂಬೆ ಹಣ್ಣು ದಿಢೀರನೆ ಪತ್ತೆಯಾಗಿದೆ. ಮೊಹಮ್ಮದ್ ಅಕ್ಬರ್ ಮನೆಯ ಮುಂದೆ ವಾಮಾಚಾರ ನಡೆದಿದೆ. ಮುಂಜಾನೆ 5 ಗಂಟೆಗೆ ಅಕ್ಬರ್ ಮಸೀದಿಗೆ ಹೋಗಿರ್ತಾರೆ. ಮಸೀದಿಯಿಂದ ವಾಪಸ್ ಬಂದಾಗ ಮನೆಯ ಮುಂದೆ ವಾಮಾಚಾರ ಆಗಿರೋದು ಬೆಳಕಿಗೆ ಬಂದಿದೆ. ಮಸೀದಿಗೆ ಹೋಗುವಾಗ ಇಲ್ಲದ ವಾಮಾಚಾರ 6 ಗಂಟೆಗೆ ಮರಳಿದಾಗ ಈ ಗೋಚರವಾಗಿದೆ ಅನ್ನೋದಾಗಿಯೂ ಕೂಡ ಸದ್ಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಂಜಾನೆ 6ರಿಂದ 7 ಗಂಟೆಯ ಒಳಗೆ ವಾಮಾಚಾರ ನಡೆದಿದೆ. ಮನೆಯ ಮುಂದೆ ರಂಗೋಲಿ, ಗೊಂಬೆ, ಅರಿಶಿಣ, ಕುಂಕುಮ ಮತ್ತು ನಿಂಬೆ ಹಣ್ಣು ಪತ್ತೆಯಾಗಿದೆ. ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಮುಂದೆ ವಾಮಾಚಾರದ ಕುರುಹು ಪತ್ತೆಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅರಿಶಿಣ, ಕುಂಕುಮ, ನಿಂಬೆಹಣ್ಣು ಯಾವ ರೀತಿಯಾಗಿ ಪತ್ತೆಯಾಗಿದೆ ಮನೆಯ ಮುಂದೆ ಅಂತ ಹೇಳಿ. ಇವರು ಮನೆಯಿಂದ ಮಸೀದಿಗೆ ಹೋಗಿರ್ತಾರೆ. ಮಸೀದಿಯಿಂದ ವಾಪಸ್ ಮನೆಗೆ ತೆರಳುವಾಗ ಈ ಒಂದು ವಾಮಾಚಾರ ಆಗಿರೋದು ಗೊತ್ತಾಗತ್ತೆ. ಮುಂಜಾನೆ 6ರಿಂದ 7 ಗಂಟೆಯ ಒಳಗೆ ನಡೆದಿರುವಂತಹ ವಾಮಾಚಾರ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ವಾಮಾಚಾರ ಮಾಡ್ತಾ ಇರ್ತಕ್ಕಂತಹ ಘಟನೆಗಳೇ ಹೆಚ್ಚಾಗಿ ಆಗ್ತಾ ಇದೆ. ಅದೇ ರೀತಿ ವಿರಾಜಪೇಟೆ ಪಟ್ಟಣದ 5ನೇ ವಾರ್ಡ್ನಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿದೆ. ಮೊಹಮ್ಮದ್ ಅಕ್ಬರ್ ಮನೆಯ ಮುಂದೆ ಈ ರೀತಿಯಾಗಿ ವಾಮಾಚಾರವನ್ನ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ. ಲೋಹಿತ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ವಾಮಾಚಾರ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ವಿರಾಜಪೇಟೆ ಪಟ್ಟಣದಲ್ಲಿಯೂ ಕೂಡ ಈ ವಾಮಾಚಾರ ನಡೆದಿದೆ ಅಂತ ಹೇಳಿದ್ರೆ ಏನಿದು, ಯಾವ್ದಾದ್ರ ಬಗ್ಗೆ ಅನುಮಾನ ಏನಾದ್ರೂ ಇದೆಯಾ ಅಂತ ಹೇಳಿ? ಎಸ್, ಖಂಡಿತ. ಏನಂತಂದ್ರೆ ಈಗಾಗಲೇ ಕೊಡಗು ಜಿಲ್ಲೆಯ ವಿರಾಜಪೇಟೆ 5ನೇ ವಾರ್ಡ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅದು ಮುಸಲ್ಮಾನ ಕುಟುಂಬಕ್ಕೆ ಸೇರಿದವರ ಮನೆ ಮುಂದೆ ನಡೆದಿರುವಂತದ್ದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕೂಡ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮುಂಜಾನೆ ಅಂದ್ರೆ ಒಂದು 5 ಗಂಟೆಯಿಂದ 6 ಗಂಟೆವರೆಗೆ ಅವರು ಮಸೀದಿಗೆ ಹೋಗಿರ್ತಾರೆ. ಅಕ್ಬರ್ ಅವನವರ ಮನೆ ಮುಂದೆ ಈ ಒಂದು ವಾಮಾಚಾರ ನಡೆದಿರುವಂತದ್ದು. ಮುಂಜಾನೆ ಇದ್ದವರು ಆ ಮಸೀದಿಗೆ ಹೋಗಿ ಬರುವ ಸಂದರ್ಭದಲ್ಲೂ ಕೂಡ ಆ ಒಂದು ವಾಮಾಚಾರ ನಡೆದಿರೋದಿಲ್ಲ. 6 ಗಂಟೆ ನಂತರ ಅವರೇನು ಮನೆ ಒಳಗೆ ಹೋಗ್ತಾರೆ. 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಮನೆಯ ಒಳಗೆ ಇದ್ದಾಗಲೇ ಈ ರೀತಿ ಒಂದು ವಾಮಾಚಾರ ಮಾಡಿರೋದು ನಿಜಕ್ಕೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಈ ಒಂದು ಘಟನೆ ವಿರಾಜಪೇಟೆ ಭಾಗದಲ್ಲಿ ಒಂದು ರೀತಿಯಲ್ಲಿ ಆತಂಕ ಕೂಡ ಕಾರಣ ಆಗಿದೆ. ಅಂದ್ರೆ ಈ ಭಾಗದಲ್ಲಿ ಯಾವುದೇ ರೀತಿ ವಾಮಾಚಾರಗಳು ನಡೀತಾ ಇರಲಿಲ್ಲ. ಎಲ್ಲರೂ ಕೂಡ ಸಹೋದರತ್ವ ಭಾವನೆ ಇದ್ರು. ಆದ್ರೆ ಈ ಒಂದು ವಾಮಾಚಾರ ಯಾಕಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಆ ಕುಟುಂಬಕ್ಕೆ ಕೂಡ ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಅಕ್ಕರ್ ಕುಟುಂಬ ಏನೊಂದು ದೂರ ನೀಡಿರುವಂತದ್ದು. ಇದರ ಅನ್ವಯ ಪೊಲೀಸರು ಇದೀಗ ಮುಂದಿನ ಕ್ರಮಕ್ಕೆ ಕೂಡ ಮುಂದಾಗಿರುವಂತದ್ದು. ಸದ್ಯ ಯಾವ ವಿಚಾರಕ್ಕಾಗಿ ಈ ಒಂದು ವಾಮಾಚಾರ ನಡೆದಿದೆ ಅನ್ನೋದು ಪೊಲೀಸ್ ತನಿಖೆಯ ಬಳಿಕವಷ್ಟೇ ತಿಳಿಯಬೇಕಾಗಿದೆ. ಓಕೆ ಲೋಹಿತ್, ಈ ವಾಮಾಚಾರದ ಬಗ್ಗೆ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ? ಸದ್ಯಕ್ಕೆ ಆ ಕುಟುಂಬಸ್ಥರಿಂದ ನಾವು ಹೋಗಿ ಬರುವಂತ ಸಂದರ್ಭದಲ್ಲಿ ಈ ಒಂದು ವಾಮಾಚಾರವನ್ನು ಮಾಡಿರೋದಾಗಿ ತಿಳಿಸಿರುವಂತ. ಸದ್ಯ ನಮಗೆ ಯಾರು ಕೂಡ ದ್ವೇಷ ಇಲ್ಲ. ಯಾಕಾಗಿ ಈ ಒಂದು ವಾಮಾಚಾರವನ್ನ ಮಾಡಿದ್ದಾರೆ, ಎಲ್ಲರೊಂದು ಕೂಡ ನಾವು ಸಹೋದರತ್ವದಿಂದ ಇದ್ದೀವಿ, ಅಕ್ಕಪಕ್ಕದ ಮನೆಯವರೊಂದಿಗೆ ಕೂಡ ಬಹಳ ಅನ್ಯೂನ್ಯತೆಯಿಂದ ಕೂಡ ಇದ್ದೀವಿ. ಆದ್ರೆ ಈ ಒಂದು ವಾಮಾಚಾರ ಮಾಡಿರುವ ಹಿನ್ನೆಲೆ ಏನು, ಯಾವ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನೋದು ಕೂಡ ಅವರು ಕೂಡ ಇನ್ನೂ ಕೂಡ ತಿಳಿದು ಬರ್ತಿಲ್ಲ. ಸದ್ಯ ಈ ಒಂದು ಪ್ರಕರಣವನ್ನ ಪೊಲೀಸರಿಗೆ ತಿಳಿಸಿರುವ ಹಿನ್ನೆಲೆ ಪೊಲೀಸರು ಯಾವ ರೀತಿ ಕ್ರಮ ತಗೊಳ್ತಾರೆ, ಆ ಒಂದು ಪಕ್ಕದಲ್ಲಿ ಇರುವಂತಹ ಮನೆಯ ಸುತ್ತಮುತ್ತದ ಸಿಸಿ ಕ್ಯಾಮೆರಾಗಳನ್ನ ಒಂದು ಪರಿಶೀಲನೆ ಆಗಿರ್ಬೋದು, ಅಥವಾ ಅವರ ವಿರೋಧಿಗಳು ಯಾರಿದ್ದಾರೆ ಅವರೆಲ್ಲರನ್ನ ಒಂದು ರೀತಿಯಲ್ಲಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಮಾತ್ರ ಈ ಒಂದು ವಾಮಾಚಾರ ಯಾಕಾಗಿ ಮಾಡಿದರೆ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿ ತಿಳಿದು ಬರಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.